ಸಿಂಹರಾಶಿ ಹೊಸಬರ ಪರಿಚಯ, ಹೊಸಬರ ಸಂಕಲ್ಪ, ಅವರ ಒಂದು ಸಂಪರ್ಕ ಇದೆಲ್ಲವುದರಿಂದ ನಿಮಗೆ ವೈಯಕ್ತಿಕವಾಗಿ ಒಳಿತಾಗ್ತಕ್ಕಂಥದ್ದಿದೆ. ಭವಿಷ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿ. ಕೇವಲ ಇವತ್ತಿನ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತಕ್ಕಂಥದ್ದು ಬೇಡ. ನಿಮ್ಮ ಮಾತು ಭವಿಷ್ಯದಲ್ಲಿ ಯಾವುದಾದ್ರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಥವಾ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಯೋಜನೆಯ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಒಂದಷ್ಟು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಭವಿಷ್ಯದಲ್ಲಿ ಯಾವ ರೀತಿ ರೂಪಿಸ್ಕೊಳ್ಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಾಗಬಹುದು. ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಬೇಕು. ಎಲ್ಲ ಸಂದರ್ಭದಲ್ಲೂ ನಾನು ವಿದ್ಯಾವಂತ ಅಂತಲಾಗಲಿ, ಅನುಭವ ಇದೆ ಅಂತಲಾಗಲಿ, ಅದು ಯಾವುದೂ ಕೂಡ ಎಲ್ಲ ಸಮಯದಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಆ ಸಮಯಕ್ಕೆ ಸರಿಯಾಗಿ ಯಾವ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು, ಏನು ಮಾತಾಡಬೇಕು, ಯಾರಿಂದ ಯಾವ ಕೆಲಸವನ್ನು ಮಾಡಿಸ್ಕೊಳ್ಬೇಕು, ನಾವು ಯಾವ ಕೆಲಸವನ್ನು ಮಾಡಿಕೊಳ್ಬೇಕು, ಇವೆಲ್ಲವೂ ಇರಬೇಕು. ಇದನ್ನು ಪ್ರತ್ಯುತ್ಪನ್ನಮತಿ ಅಂತ ಹೇಳಿ ಕರಿತೀವಿ. ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ಆ ಕ್ಷಣದಲ್ಲಿ ಅದಕ್ಕೆ ಎಲ್ಲವನ್ನೂ ಕೂಡ ನಾವು ಹುಡುಕಿ ಉತ್ತರ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಸಂದರ್ಭದಲ್ಲೂ. ಆದರೆ ಆ ಸಮಯಕ್ಕನುಗುಣವಾಗಿ ತತ್ಕ್ಷಣದಲ್ಲಿ ಉತ್ತರವನ್ನು ಕೊಡಬೇಕಾದಂತಹದ್ದಿರುತ್ತೆ. ಅದನ್ನು ಪ್ರತ್ಯುತ್ಪನ್ನಮತಿ. ಆ ಕ್ಷಣದಲ್ಲಿ ಹುಟ್ಟತಕ್ಕಂತಹ ಬುದ್ಧಿ ಅದು ಯಾರೂ ಕೂಡ ಹೇಳಿಕೊಟ್ಟಿರೋದಿಲ್ಲ. ಅನುಭವದ ಮೇಲೆ ನಮಗಿರತಕ್ಕಂತಹ ಒಂದು ಬುದ್ಧಿವಂತಿಕೆ, ವಿದ್ಯೆ ಇವೆಲ್ಲ ಸಮ್ಮಿಲನವಾದಾಗ ಮಾತ್ರ ಆ ರೀತಿಯ ಉತ್ತರಗಳು ಬರಲಿಕ್ಕೆ ಸಾಧ್ಯ ಆಗತ್ತೆ. ದಾಂಪತ್ಯದಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಿದೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ವಾಗ್ವಾದ ನಡೀತಕ್ಕಂಥದ್ದು, ಒತ್ತಡ, ಇದಾಗಲೇಬೇಕು ಅನ್ನುವಂತಹ ಒಂದು ನಿಯಮ ಇತ್ಯಾದಿಗಳು ಹೆಚ್ಚಾಗುವಂಥದ್ದು. ವಾಹನ ಅಪಘಾತ ಆಗಬಹುದು. ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗತ್ತೆ ಅನ್ನುವಂತಹ ಸೂಚನೆ. ಅಮೃತ ಮೃತ್ಯುಂಜಯ ಜಪ, ಅಮೃತ ಮೃತ್ಯುಂಜಯ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಶುಭವಾಗಿ. ಕನ್ಯಾ ರಾಶಿ ಜವಾಬ್ದಾರಿ ಹೆಚ್ಚಾಗಿ ಆತಂಕಗಳ ಸೃಷ್ಟಿಯಾಗುತ್ತೆ. ಆಯಾ ವಯೋಮಾನಕ್ಕನುಗುಣವಾದಂತಹ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ವಯಸ್ಸಿಗೆ ಮೀರಿದಂತಹ ಕೆಲವು ಕರ್ತವ್ಯಗಳನ್ನು ಅನಿವಾರ್ಯವಾಗಿ ಮಾಡಲೇಬೇಕಾದಂತಹದ್ದು ಸ್ವಲ್ಪ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಗಂಭೀರತೆ ಇರಬೇಕು. ದುಡ್ಡಿದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಅಥವಾ ಇಲ್ಲ ಅಂತ ಹೇಳಿ ಖರ್ಚನ್ನು ನಿಲ್ಲಿಸುವಂಥದ್ದೂ ಅಲ್ಲ. ಯಾವುದು ಯೋಗ್ಯವೋ, ಯಾವುದು ಸೂಕ್ತವೋ ಅದನ್ನು ಮಾಡಲೇಬೇಕಾದಂಥದ್ದು. ಆ ರೀತಿಯ ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಕುಟುಂಬಕ್ಕೆ ಸಮಯವನ್ನು ನೀಡೋದಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ. ಮನೆಯ ಸದಸ್ಯರ ಜೊತೆಯಲ್ಲಿ ಒಂದಷ್ಟು ಕಾಲಹರಣ ಮಾಡಬೇಕಾದಂಥದ್ದು, ಅವರಿಗೋಸ್ಕರ ಸಮಯವನ್ನು ಮೀಸಲಾಗಿ ಇಡಬೇಕಾದಂಥದ್ದು ಇರುತ್ತೆ. ಆದರೆ ಅದಕ್ಕೆ ಅವಕಾಶಗಳು ಸಿಕ್ಕದೇ ಇರುವಂತಹ ದಿವಸ. ಹೊಸ ಕೆಲಸಗಳಲ್ಲಿ ಆಸಕ್ತಿಗಳು ಹೆಚ್ಚಾಗುತ್ತೆ. ಬೇರೆ ಏನಾದರೂ ಮಾಡಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿರುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ, ಅಂದರೆ ಯೋಗ್ಯತಾನುಸಾರವಾದಂತಹ ರೀತಿಯಲ್ಲಿ ಅಂತ ಹೇಳಿ ಅರ್ಥೈಸ್ಕೊಳ್ಬೇಕು, ತಿಳಿಬೇಕು. ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಿದೆ. ಎಲ್ಲೂ ಕೂಡ ವಾಮ ಮಾರ್ಗಗಳು ಬೇಡ. ಪ್ರಾಮಾಣಿಕವಾಗಿ, ಸ್ವಾಭಾವಿಕವಾಗಿ ನಿಮ್ಮ ಪ್ರಯತ್ನ ಏನಿದೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರಲಿ ಅಂತಕ್ಕಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಹೃದ್ರೋಗಿಗಳಿಗೆ, ಹೃದಯ ಸಂಬಂಧಿ ಕಾಯಿಲೆ ಇರತಕ್ಕಂಥವರಿಗೆ ತೊಂದರೆ ಆಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವಿಶ್ರಾಂತಿಯ ಅಗತ್ಯತೆ ತುಂಬ ಇರುತ್ತೆ. ಕೇವಲ ನಿಮ್ಮ ಕೆಲಸ ಅಥವಾ ಉದ್ಯೋಗ, ಇನ್ಯಾವುದೋ ವ್ಯವಹಾರ ಅಥವಾ ಮಾತುಗಳ ಒಂದು ಸುರಿಮಳೆ ಇತ್ಯಾದಿಗಳಿಂದ ದೇಹಶ್ರಮ, ಮಾನಸಿಕವಾದಂತಹ ಒತ್ತಡ ಇವೆಲ್ಲವನ್ನು ನೋಡಬೇಕಾಗತ್ತೆ. ಅದೆಲ್ಲವುದರಿಂದ ಮುಕ್ತರಾಗಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಹೊರಬಂದು ವಿಶ್ರಾಂತಿಯನ್ನು ಮಾಡುವಂತಹ ಅಗತ್ಯತೆ ಇದ್ದೇ ಇರುತ್ತೆ ಅಂತ ಆ ಎಚ್ಚರಿಕೆಯನ್ನು ಗಮನಿಸದೇ ಇದ್ದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಇವತ್ತು ಸಂಕಲ್ಪ ಆಗಲಿ, ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದಾಗಲಿ ಏನೂ ಕೂಡ ಬೇಡ ಅಂತ ಅರ್ಥ. ಸಮಯಾಭಾವ ಅಂತ ಹೇಳಿ ಅನ್ನಿಸ್ಬಹುದು. ಎಲ್ಲರಿಗೂ ಕೂಡ ದಿವಸಕ್ಕೆ 24 ಗಂಟೆನೇ ಇರೋದು. ಆದರೆ ನಾವು ಅದನ್ನು ಸರಿಯಾಗಿ ಯೋಜನೆ ಮಾಡಿಕೊಳ್ಳದಲೇ ಸಮಯದ ಅಭಾವ ಅಂತಕ್ಕಂತಹ ಒಂದು ಅಪವಾದವನ್ನು ಮಾಡ್ತಾ ಹೋಗ್ತೀವಿ. ಅದು ತಪ್ಪಾಗತ್ತೆ ಅಂತ ಅರ್ಥ. ಕೆಲಸದ ಒತ್ತಡ ತುಂಬ ಇರುತ್ತೆ. ಏನೇ ಇದ್ದರೂ ಕೂಡ ನಮ್ಮ ಯೋಗ್ಯತೆಗೆ, ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಆ ಕೆಲಸವನ್ನು ಸರಿಯಾದಂತಹ ರೀತಿಯಲ್ಲಿ ಯೋಜಿಸಿಕೊಂಡು ಅದನ್ನು ಮಾಡಬೇಕಾದಂಥದ್ದು. ಸಹೋದ್ಯೋಗಿಗಳ ಜೊತೆಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ನಿಮಗೆ ಅವರ ಜೊತೆಯಲ್ಲಿ ಶಿಸ್ತಿಲ್ಲ ಅಂತಾದರೆ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಬೀದಿಗೆ ಬರ್ತಕ್ಕಂತಹ ಸಂಗತಿ ಹೆಚ್ಚಾಗತ್ತೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ.
ಬ್ರಹ್ಮಸ್ವರೂಪಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಯಮೂರ್ತಿರ್ದಿವಾಕರ ಎಂಬತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನಾದಂತಹ ಆವ ಸೂರ್ಯನಾರಾಯಣ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿ, ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯ ಕೆಲಸದಲ್ಲಿ ಸಕ್ರಿಯರಾಗಿರ್ತೀರಿ. ಮನೆಯ ಕೆಲಸ, ಮನೆಯ ಜವಾಬ್ದಾರಿ ಇದು ನಿಮಗೆ ತುಂಬ ಹತ್ತಿರವಾಗ್ತಕ್ಕಂತಹ ಸಮಯ. ಇದು ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡಿಕೊಳ್ಬೇಡಿ. ನಿಮ್ಮಿಂದ ಆಗತಕ್ಕಂತಹ ತಪ್ಪು, ಅದರ ಅರಿವು ನಿಮಗೆ ಆಗಿಬಿಟ್ರೆ ಆ ತಪ್ಪನ್ನು ಅಲ್ಲೇ ತಿದ್ದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಯಾರನ್ನಾದರೂ ಕ್ಷಮೆ ಕೇಳಬೇಕಾದಂತಹ ಪರಿಸ್ಥಿತಿ ಇದ್ದರೆ, ಅಂತಹ ಸಂದರ್ಭಗಳು ಒದಗೋದು ಬೇಡ, ಒದಗಿ ಬಂದರೆ ಆ ಕ್ಷಣದಲ್ಲಿ ಆ ಕ್ಷಮೆಯನ್ನು ಕೇಳಿದರೆ ನೀವು ದೊಡ್ಡವರಾಗ್ತೀರಿ ಅಂತಕ್ಕಂತಹ ಮಾತು. ದೃಢವಾದಂತಹ ವಿಶ್ವಾಸದಿಂದ ಬೇರೆಯವರನ್ನು ಗೆಲ್ತೀರಿ, ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಿ, ಅವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನುವಂಥದ್ದಾಗುತ್ತೆ. ಬೇರೆಯವರು ನಿಮ್ಮ ಆಶ್ರಯವನ್ನು ಅಪೇಕ್ಷೆ ಪಡಬಹುದು, ಯಾವುದೇ ಕಾರಣಕ್ಕೂ ನಿರಾಕರಿಸಬೇಡಿ. ಯೋಗ್ಯರಿಗೆ, ಯಾರಿಗೆ ನಿಜವಾದಂತಹ ಆಶ್ರಯ ಬೇಕಾಗಿದೆ ಅಂಥವರಿಗೆ ಒಂದು ಆಶ್ರಯವನ್ನು ಕಲ್ಪಿಸಿ. ಅದರಿಂದ ನಿಮಗೆ ನಿಮ್ಮ ಗೌರವಕ್ಕೆ ಮತ್ತಷ್ಟು ಪುಷ್ಟಿ ಬರ್ತಕ್ಕಂಥದ್ದಾಗುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿರ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಬೇರೆಯವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾರ ಮನಸ್ಸಿನಲ್ಲಿ ಏನಿದೆ, ಯಾರು ಏನನ್ನ ನಿರೀಕ್ಷೆ ಮಾಡ್ತಾರೆ, ನಾನು ಅವರಿಗೆ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದೆಲ್ಲವೂ ಕೂಡ ಮುಖ್ಯವಾಗ್ತಕ್ಕಂಥದ್ದು. ಇದು ಸಮಾಜಕ್ಕೆ, ಬೇರೆಯವರಿಗೆ ಒಂದು ಪಾಠ, ಸಮಾಜಕ್ಕೆ ಒಂದು ಒಳ್ಳೆಯ ಮಾಹಿತಿ, ಒಂದು ಸಂದೇಶ. ಈ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ಇರಬೇಕು ಅನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.